Welcome to all. Myself is Srinivas, working as a lecturer in Government CPC Polytechnic, Mysore. Dear students, today's session is on vehicle aerodynamics in the vehicle body engineering course. In this first session, we discussed about concepts of aerodynamics, objectives of vehicle aerodynamics, vehicle drag and its types. These are the outline of this first session. What is aerodynamics? What do you mean by aerodynamics? Aero means what? Aero means air. It is the Greek word. Dynamics means what? Dynamics means study of moving objects. ಏರೋ ಅಂತ ಅಂದರೆ ಏರ್ ಗಾಳಿ, ಡೈನಾಮಿಕ್ಸ್ ಅಂತ ಅಂದರೆ ಮೂವಿಂಗ್ ಆಬ್ಜೆಕ್ಟ್ ಮೇಲೆ ಸ್ಟಡಿ ಮಾಡುವಂಥದ್ದನ್ನು ನಾವು ಡೈನಾಮಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫುಟ್ಬಾಲ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇದೆ. ಹಾಗೆ ಬುಲೆಟು ರೈಫಲಿಂದ ಮೂವ್ ಆಗ್ತಾ ಇದೆ, ಆಚೆ ಬರ್ತಾ ಇದೆ. ಕುದುರೆ ಓಡ್ತಾ ಇದೆ, ಟ್ರೈನ್ ಮೂವ್ ಆಗ್ತಾ ಇದೆ, ಫ್ಲೈಟು, ಕಾರು ಎಲ್ಲ ಮೂವ್ ಆಗ್ತಾ ಇದೆ. ಈ ಒಂದು ಮೂವಿಂಗ್ ಆಬ್ಜೆಕ್ಟ್ಗಳ ಮೇಲೆ ಸ್ಟಡಿ ಮಾಡುವಂಥದ್ದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಡೈನಾಮಿಕ್ಸ್ ಅಂತ ಹೇಳ್ತೀವಿ. ಏರೋಡೈನಾಮಿಕ್ಸ್ ಅಂತ ಅಂದರೆ ಏರೋ ಪ್ಲಸ್ ಡೈನಾಮಿಕ್ಸ್. ಏರೋ ಮೀನ್ಸ್ ಏರ್, ಡೈನಾಮಿಕ್ಸ್ ಮೀನ್ಸ್ study of moving objects. Aerodynamics means study of how air interacts with the moving bodies. ಮೂವಿಂಗ್ ಬಾಡೀಸ್ ಮೇಲೆ, ಮೂವಿಂಗ್ ಆಬ್ಜೆಕ್ಟ್ ಮೇಲೆ ಯಾವ ರೀತಿ ಏರ್ ಇಂಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ಏರೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಈ ಏರೋಡೈನಾಮಿಕ್ಸಲ್ಲಿ ನೋಡಿರ್ಬೋದು, ಇಲ್ಲಿ ಚಿತ್ರದಲ್ಲಿ ನೋಡಿ, ಫಿಗರಲ್ಲಿ ಫ್ಲೈಟ್ ಹೋಗ್ತಾ ಇದೆ, ಅದು ಸುತ್ತ ಏರ್ ಪಾಸ್ ಆಗ್ತಾ ಇದೆ. ಅದರದ್ದು ಏನು ಪ್ರೊಫೈಲ್ ಇದೆ, ಶೇಪ್ ಇದೆ, ಆ ಶೇಪು ಫ್ಲೈಟ್ ಶೇಪು ಏನು ಮಾಡ್ತಾ ಇದೆ, ಏರ್ನ ಶಿಯರ್ ಮಾಡಿ ಮುನ್ನುಗ್ತಾ ಇದೆ. ಅದೇ ರೀತಿ ರೋಡ್ ವೆಹಿಕಲ್ಸ್, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಅದರದ್ದೇ ಆದಂಥ ಪ್ರೊಫೈಲ್ ಇದೆ, ಮುಂದಿನ ಶೇಪ್ಗಳಿದೆ. ಆ ಶೇಪು ಏನಾಗುತ್ತೆ, ಈ ಮೂವ್ ಆಗ್ತಾ ಇರ್ಬೇಕಾದ್ರೆ ಏರ್ ಏನಾಗುತ್ತೆ, ಅದ್ರ ಮೇಲೆ ರಿಯಾಕ್ಟ್ ಆಗಿ ಆ ಬಾಡಿ ಮೇಲೆ ಮೂವ್ ಆಗ್ತಾ ಇರುತ್ತೆ. ಅಂಥದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ಏರೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಇದೊಂದೇ ಅಲ್ಲ, ಬುಲೆಟ್ ಆಗಿರ್ಬೋದು, ಎನಿ ಆಬ್ಜೆಕ್ಟ್ಸ್, ಮೂವಿಂಗ್ ಆಬ್ಜೆಕ್ಟ್ ಮೇಲೆ ಏರ್ ಇಂಟ್ರ್ಯಾಕ್ಟ್ ಆದಾಗ ಅದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ಏರೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದಿ ಬ್ರ್ಯಾಂಚ್. Aerodynamics is the branch of dynamics concerned with the studying motion of air, particularly when it reacts with a moving objects. ಸೊ ಏನು ಅಂತ ಅಂದರೆ, ಮೂವಿಂಗ್ ಆಬ್ಜೆಕ್ಟ್ಗಳ ಮೇಲೆ ಈ ಏರ್ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ಏರೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಒಂದೇ ವರ್ಡಲ್ಲೇ ಹೇಳಬೇಕು ಅಂದರೆ, ಏರೋಡೈನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಏರ್ ಫ್ಲೋ ಅರೌಂಡ್ ದ ಮೂವಿಂಗ್ ವೆಹಿಕಲ್ ಮೇಲೆ ಸುತ್ತ ಯಾವ ರೀತಿ ಏರ್ ಫ್ಲೋ ಆಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ಏರೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಗುಡ್ ಏರೋಡೈನಾಮಿಕ್ಸ್ ಅಂದರೆ ಯಾವಾಗಿರಬೇಕು? ಗುಡ್ ಏರೋಡೈನಾಮಿಕ್ಸ್ ಅಂತ ಅಂದರೆ ಇಟ್ಸ್ ಆಫರ್ಸ್ ದ ಲೀಸ್ಟ್ ರೆಸಿಸ್ಟೆನ್ಸ್. ಅಂದರೆ ವೆಹಿಕಲ್ ಮೂವ್ ಆಗ್ತಾ ಇದೆ ಅಂತ ಅಂದರೆ, ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ ಅಂದರೆ ಆ ಆಬ್ಜೆಕ್ಟು ಗಾಳೀಲಿ ಮೂವ್ ಆಗ್ತಾ ಇದ್ದಾಗ ಏನಾಗುತ್ತೆ, ಗಾಳಿ ರಿಯಾಕ್ಟ್ ಮಾಡಿದಾಗ ಅದು ಅಪೋಸ್ ಮಾಡಬಾರ್ದು. ಗಾಳಿ ಅಪೋಸ್ ಮಾಡಿದಾಗ ಏನಾಗುತ್ತೆ, ಅದರ ಸ್ಪೀಡ್ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಇದ್ದರೆ ಮಾತ್ರ, ರೆಸಿಸ್ಟೆನ್ಸ್ ಕಮ್ಮಿ ಇದ್ದರೆ ಮಾತ್ರ
ಆವಾಗ ಏನಾಗುತ್ತೆ, ವೆಹಿಕಲ್ಲು ಮೂವ್ ಆಗುತ್ತೆ. ಅದನ್ನು ನಾವು ಏರೋಡೈನಮಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಜೀಪ್ ಇದೆ. ಈ ಜೀಪ್ ಫ್ರಂಟ್ ಪೋರ್ಷನ್ನು ಫ್ಲ್ಯಾಟ್ ಇದೆ. ವೆಹಿಕಲ್ಲು ಮೂವ್ ಆಗ್ತಾ ಇದ್ದಾಗ ಏನಾಗುತ್ತೆ, ಏರು ಇದಕ್ಕೆ ಬಿದ್ದಾಗ ಇದೇನಾಗುತ್ತೆ, ಅಪೋಸ್ ಮಾಡಿದಾಗ ಆ ಏರ್ ರೆಸಿಸ್ಟೆನ್ಸ್ ಮೇಲೆ ಅಪೋಸ್ ಮಾಡಿಕೊಂಡು ಆಮೇಲೆ ವೆಹಿಕಲ್ ಮೂವ್ ಆಗಬೇಕಾಗುತ್ತೆ. ಅದೇ ಕಾರು ಶೇಪ್ ಏನಾಗಿರುತ್ತೆ, ಫ್ರಂಟ್ ಶೇಪು ಫ್ಲ್ಯಾಟ್ ಬದಲು ಸ್ಲೋಪ್ ಕೊಟ್ಟಿರ್ತಾರೆ. ಅದು ಏನು ಏರ್ ಬರುತ್ತೆ, ವೆಹಿಕಲ್ ಮೂವ್ ಆಗ್ತಾ ಇದೆ, ಏರ್ ಈ ಕಡೆಗೆ ಬರ್ತಾ ಇದ್ದಂಗೆ ಈ ಏರ್ನ ಶಿಯರ್ ಮಾಡಿಕೊಂಡು ವೆಹಿಕಲ್ಲು ಮೂವ್ ಆಗುತ್ತೆ. ಆ ಥರ ಶಿಯರ್ ಮಾಡಿಕೊಂಡು ತುಂಬ ರೆಸಿಸ್ಟೆನ್ಸು ಕಮ್ಮಿ ಮಾಡಿಕೊಂಡು ಹೋಗುವಂಥ ಇದನ್ನು ಆಬ್ಜೆಕ್ಟ್ನ ನಾವು ಗುಡ್ ಏರೋಡೈನಮಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಈಸ್ ವೆಹಿಕಲ್ ಏರೋಡೈನಮಿಕ್ಸ್? ಏನು ಏರೋಡೈನಮಿಕ್ಸ್ ಅಂತ ಅಂದರೆ ಸ್ಟಡಿ ಆಫ್ ಹೌ ಏರ್ ರಿಯಾಕ್ಟ್ಸ್ ಇಂಟ್ರ್ಯಾಕ್ಟ್ ವಿತ್ ದ ಮೂವಿಂಗ್ ಆಬ್ಜೆಕ್ಟ್. ಸೊ ಮೂವಿಂಗ್ ಆಬ್ಜೆಕ್ಟ್ ಮೇಲೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡುತ್ತೆ ಏರು ಅನ್ನೋದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ಏರೋಡೈನಮಿಕ್ಸ್ ಅಂತ ಅಂದ್ವಿ. ವೆಹಿಕಲ್ ಏರೋಡೈನಮಿಕ್ಸ್ ಅಂತ ಅಂದರೆ ಏನು ಅಂದರೆ ಸ್ಟಡಿ ಆಫ್ ಏರೋಡೈನಮಿಕ್ಸ್ ಆಫ್ ರೋಡ್ ವೆಹಿಕಲ್ಸ್. ಜಸ್ಟ್ ರೋಡ್ ವೆಹಿಕಲ್ಸ್ ಮೇಲೆ ಏರೋಡೈನಮಿಕ್ಸ್ನ ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ವೆಹಿಕಲ್ ಏರೋಡೈನಮಿಕ್ಸ್ ಅಂತ ಹೇಳ್ತೀವಿ. ಅಂದರೆ ದ ವೆಹಿಕಲ್ ಏರೋಡೈನಮಿಕ್ಸ್ ಈಸ್ ದ ಸ್ಟಡಿ ಆಫ್ ಏರ್ ಫ್ಲೋ ಅರೌಂಡ್ ಆರ್ ಥ್ರೂ ದ ವೆಹಿಕಲ್ ಬಾಡಿ, ರೋಡ್ ವೆಹಿಕಲ್ ಬಾಡಿ. ಸೊ ಕಾರ್, ಬಸ್, ಸ್ಕೂಟರ್ಸ್, ಎನಿ ರೋಡ್ ವೆಹಿಕಲ್ಸ್ ಮೇಲೆ ಏರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ವೆಹಿಕಲ್ ಏರೋಡೈನಮಿಕ್ಸ್ ಅಂತ ಹೇಳ್ತೀವಿ. ಈ ಮೇನ್ ವೆಹಿಕಲ್ ಏರೋಡೈನಮಿಕ್ಸ್, ಇಟ್ಸ್ ಮೇನ್ ಗೋಲ್ಸ್ ಆರ್ reducing vehicle drag means ಒಂದು ಜೀಪ್ ಇದೆ, ಒಂದು ಕಾರ್ ಇದೆ. ಜೀಪು ಮೂವ್ ಆಗ್ತಾ ಇರುತ್ತೆ, ಒಂದು ಗಾಳಿ ಇದರಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಫ್ರಂಟ್ ಪೋರ್ಷನ್ನು ಫ್ಲ್ಯಾಟ್ ಇದೆ ಜೀಪಲ್ಲಿ. ಏನಾಗುತ್ತೆ, ಇಲ್ಲಿಂದ ಗಾಳಿ ಮೂವ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ, ಗಾಳಿಯಿಂದ ಹೋಗ್ಬೇಕು ಅಂದಾಗ ಏನಾಗುತ್ತೆ, ವೆಹಿಕಲ್ ಮೋಷನ್ ಆಗ್ಬೇಕಾದ್ರೆ ಈ ಗಾಳಿ ಏನು ಮಾಡುತ್ತೆ, ಈ ವೆಹಿಕಲ್ ಮೂವ್ಮೆಂಟ್ನ ಈ ಫ್ಲ್ಯಾಟ್ ಸರ್ಫೇಸು ಏನು ಮಾಡುತ್ತೆ, ತಡಿತಾ ಇರುತ್ತೆ. ತಡೆದಾಗ ಏನಾಗುತ್ತೆ, ಇಲ್ಲಿ ಅಪೋಸಿಂಗ್ ರೆಸಿಸ್ಟೆನ್ಸ್ ಆಯಿತು. ಸೊ ವೆಹಿಕಲ್ ಡ್ರ್ಯಾಗಿಂಗ್ ಆಯಿತು. ಈ ಒಂದು ಅಪೋಸ್ ಆಗುವಂಥದ್ದನ್ನು ರೆಡ್ಯೂಸ್ ಮಾಡಬೇಕು. ಆವಾಗ ಅದನ್ನು ನಾವು ರೆಡ್ಯೂಸಿಂಗ್ ವೆಹಿಕಲ್ ಡ್ರ್ಯಾಗ್ ಅಂತ ಹೇಳ್ತೀವಿ. ಅದಕ್ಕೆ ಈ ಫ್ಲ್ಯಾಟ್ ಸರ್ಫೇಸ್ ಏನಿತ್ತು ಆ ಜೀಪ್ಗಳ ಇದರಲ್ಲಿ, ಕಾರ್ಗಳಲ್ಲಿ ನೋಡಿರ್ತೀರ, ಫ್ರಂಟ್ ಪೋರ್ಷನ್ ಸ್ಲೋಪ್ ಕೊಟ್ಟಿರ್ತಾರೆ. ಏನು ಕಾರ್ ಬರುತ್ತೆ, ಏರ್ನ ಶಿಯರ್ ಮಾಡಿಕೊಂಡು ಪಾಸ್ ಆಗ್ತಾ ಇರುತ್ತೆ. ಆವಾಗ ಏರು ಏನಾಗುತ್ತೆ, ಶಿಯರ್ ಆಗಿದ್ದ ಏರು ಏನಾಗುತ್ತೆ, ಇದ್ರ ಮೇಲೆ ವೆಹಿಕಲ್ ಬಾಡಿ ಮೇಲೆ ಮೂವ್ ಆಗಿ ಹೋಗುತ್ತೆ. ಆವಾಗ ಈ ಒಂದು ಫೋರ್ಸ್ ಏನಿದೆ, ಅಪೋಸ್ ಆಗುವಂಥ ಫೋರ್ಸು ರೆಡ್ಯೂಸ್ ಆಗುತ್ತೆ. ಅದನ್ನು ನಾವು ವೆಹಿಕಲ್ ಡ್ರ್ಯಾಗ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಮೇನ್ ಗೋಲು ರೆಡ್ಯೂಸಿಂಗ್ ವಿಂಡ್ ನಾಯ್ಸ್. ನೀವು ವೆಹಿಕಲ್ ಕಾರ್ಗಳಲ್ಲಿ ನೋಡಿರ್ಬೋದು, ಪಾಸ್ ಆಗಬೇಕಾದ್ರೆ ವೆಹಿಕಲ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಾರ್ ವಿಂಡೋನ ಡೌನ್ ಮಾಡಿದಾಗ ಏನಾಗುತ್ತೆ, ವೆಹಿಕಲ್ ಒಳಗೇನೆ ನಾಯ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ. ಆ ಒಂದು ನಾಯ್ಸ್ನ ರಿಡ್ಯೂಸಿಂಗ್ ಮಾಡಬೇಕು. ಬರೀ ಗ್ಲಾಸ್ ಒಂದು ಏರ್ಸೋದಲ್ಲ, ಪ್ರೊಜೆಕ್ಷನ್ಸ್ ಏನಾದ್ರು ಮಿರರ್ಗಳಿದ್ದರೆ, ಡೋರ್ ಹ್ಯಾಂಡಲ್ಸ್ಗಳಿದ್ದಾಗ, ಅದಕ್ಕೆ ಹೇರ್ ಬಂದಾಗ ಹೈ ಸ್ಪೀಡಲ್ಲಿ ಅದು ಕೂಡ ನಾಯ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ.
ಅದು ಕೂಡ ರಿಡ್ಯೂಸ್ ಮಾಡಬೇಕು. ಸೊ ಇವೆಲ್ಲ ರಿಡ್ಯೂಸ್ ಮಾಡಿದಾಗ ಮಿನಿಮೈಸಿಂಗ್ ನಾಯ್ಸ್ ಎಮಿಷನ್. ಸೊ ಇದೇ ಥರ ಆ ಸೌಂಡ್ ಏನಾಗ್ತಾ ಇರುತ್ತೆ, ಇರಿಟೇಟಿಂಗ್ ಸೌಂಡ್ಸು ಕ್ರಿಯೇಟ್ ಆಗ್ತಾ ಇರುತ್ತೆ ವೆಹಿಕಲ್ ಒಳಗೆ, ಡ್ರೈವರ್ಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಅಂಥದ್ದನ್ನು ನಾವು ಮಿನಿಮೈಸ್ ಮಾಡಿದಾಗ ಅದೇ ಇದರದ್ದು ಏರೋಡೈನಮಿಕ್ಸ್ದು ಮೇಯ್ನ್ ಗೋಲ್ ಆಗಿರುತ್ತೆ. ಹಾಗೆ ಪ್ರಿವೆಂಟಿಂಗ್ ಅನ್ಡಿಸೈರ್ಡ್ ಲಿಫ್ಟ್ ಫೋರ್ಸಸ್. ಸೊ ವೆಹಿಕಲ್ ಮೂವ್ ಆಗ್ತಾಯಿದೆ, ಏರ್ ಪಾಸ್ ಆಗ್ತಾಯಿದೆ, ಮೇಲಿಂದ ಪಾಸ್ ಆಗ್ತಾಯಿದೆ, ಇದು ವೆಹಿಕಲ್ ರೋಡಲ್ಲಿ ಆನ್ ರೋಡಲ್ಲಿ ಹೋಗ್ತಾ ಇದೆ. ಸಪೋಸ್ ಈ ಒಂದು ಏರು ಮೇಲೆ ವೆಹಿಕಲ್ ಬಾಡಿ ಮೇಲೆ ಹೋಗೋದು ಬದಲು ಇದಕ್ಕಿಂತ ವೆಹಿಕಲ್ ಬಾಡಿ ಮೇಲೆ ಹೋಗೋ ಏರ್ಗಿಂತ ಅಂಡರ್ ಚಾಸಿಗೆ ಏನಾದ್ರು ವೆಹಿಕಲ್ ಹೋದಾಗ ಅಂಡರ್ ಚಾಸಿ ಒಳಗೆ ಏರ್ ಹೋದಾಗ ಏನಾಗುತ್ತೆ, ಈ ಕಾರ್ನ ಲಿಫ್ಟ್ ಮಾಡುತ್ತೆ, ಲಿಫ್ಟ್ ಫೋರ್ಸಸ್ ಅಪ್ಲೈ ಆಗುತ್ತೆ. ಯಾಕೆಂದರೆ ಇದ್ರ ಕೆಳಗಡೆ ಏರ್ ಹೋಗಿ ಗ್ರೌಂಡ್ಗೆ ಹಿಟ್ ಮಾಡಿ ಪುನಃ ಚಾಸಿಗೆ ಹೊಡೆದಾಗ ಏನಾಗುತ್ತೆ, ವೆಹಿಕಲ್ಲು ಲಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಇದನ್ನು ತೆಗಿಬೇಕಾಗತ್ತೆ. ಹಾಗೆ ಇನ್ನು ಹೈ ಸ್ಪೀಡಲ್ಲಿ ಅಟ್ ಹೈ ಸ್ಪೀಡ್ ಏನು ಏರೋಡೈನಮಿಕ್ ಇನ್ಸ್ಟೆಬಿಲಿಟೀಸ್. ಸೊ ವೆಹಿಕಲ್ಲು ಕಂಟ್ರೋಲ್ಗೆ ಸಿಗಲ್ಲ, ಯಾವ ರೀತಿ ಹೈ ಸ್ಪೀಡಲ್ಲಿ ಕಂಟ್ರೋಲ್ಗೆ ಸಿಗಲ್ಲ ಆ ಥರ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ಫಿಗರೇ ನೋಡಿ, ತುಂಬ ಹೈ ಸ್ಪೀಡ್ ರೈಸಿಂಗ್ ಕಾರ್ಸು ಡ್ರ್ಯಾಗಿಂಗ್ ಫೋರ್ಸ್ ಲಿಫ್ಟಿಂಗ್ ಆದಾಗ ಏನಾಗುತ್ತೆ, ಅದು ಕಂಟ್ರೋಲ್ಗೆ ಸಿಗದೆ ಯಾವ ರೀತಿ ಹಾರ್ತಾ ಇದೆ ಅನ್ನೋದನ್ನು ಅಲ್ಲೇ ಒಂದು ಫೋಟೋದಲ್ಲಿ ನೀವು ನೋಡ್ಬೋದು. ಇವೆಲ್ಲ ಮೇಯ್ನ್ ಗೋಲ್ಸ್. ಇಂಥವುಗಳನ್ನ ಮಿನಿಮೈಸ್ ಮಾಡಬೇಕು, ತೆಗಿಬೇಕು, ರಿಮೂವ್ ಮಾಡಬೇಕು. ಅಂದರೆ ರಿಡ್ಯೂಸಿಂಗ್ ವೆಹಿಕಲ್ ಡ್ರ್ಯಾಗ್, reducing wind noise, minimizing noise emissions, preventing undesired lift forces and other causes of aerodynamic instability at high speeds. ಇವಿಷ್ಟು main goals of the aerodynamics. Next, what are the main objectives of aerodynamics? ಏನು main objectives ಏನೇನು? Influencing the way a car cuts through air, reducing the drag, reducing the wind noise, provide engine cooling, heating and ventilation, prevent undesired lift forces at high speed, produces desirable downward aerodynamic forces to improve tractions. So ಇವಿಷ್ಟು ಕೂಡ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿ ವೆಹಿಕಲ್ ಏರೋಡೈನಮಿಕ್ಸ್. ಸೊ ಒಂದೊಂದಾಗಿ ಸ್ಟಡಿ ಮಾಡೋಣ. ಇನ್ಫ್ಲೂಯೆನ್ಸಿಂಗ್ ದ ವೇ ಎ ಕಾರ್ ಕಟ್ಸ್ ಥ್ರೂ ಏರ್. ಅಂದರೆ ಒಂದು ಕಾರು ಮೂವ್ ಆಗ್ತಾ ಇದೆ ಅಂತ ಅಂದರೆ ಏರ್ಗೆ ಏರ್ ಮುಂದೆ ಹೋಗ್ತಾ ಇದೆ ಅಂದಾಗ ಏನಾಗುತ್ತೆ, ಆ ಕಾರಲ್ಲಿ ಏನು ಮಾಡುತ್ತೆ, ಕಾರು ಏರ್ನ ಶಿಯರ್ ಮಾಡಿಬಿಟ್ಟು ಈ ಕಾರ್ ಬಾಡಿ ಸುತ್ತ ಮೇಲೆ ಅಂಡರ್ ಚಾಸಿ ಪಾಸ್ ಆಗುತ್ತೆ. ಆ ರೀತಿ ಶಿಯರ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಆ ಸೆಕೆಂಡ್ ಫಿಗರಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಶೇಪು ತುಂಬ ಡೌನ್ ಇದ್ದಾಗ ಏನಾಗುತ್ತೆ, ಅಂಡರ್ ಚಾಸಿ ಕಮ್ಮಿ ಏರ್ ಹೋಗ್ತಾ ಇರುತ್ತೆ, ಮೇಲ್ಗಡೆ ಜಾಸ್ತಿ ಹೋಗ್ತಾ ಇರುತ್ತೆ. ಅದೇ ಮಾಡ್ರೇಟ್ ಇದ್ದಾಗ ಇದರಲ್ಲೊಂದು ಸ್ವಲ್ಪ ಜಾಸ್ತಿ ಇದಾಗುತ್ತೆ, ಆಮೇಲೆ ಇದ್ರ ಮೇಲೆ ಹೋಗ್ತಾ ಇರುತ್ತೆ. ಅದೇ ಸಪೋಸ್ ಈ ಶೇಪ್ ಏನಾದ್ರು ಮೇಲ್ಗಡೆ ಇದ್ದು ಏರ್ ಏನಾದರೂ ಕೆಳಗಡೆ ಹೋದಾಗ ಮೇಲ್ಗಡೆ ಇದ್ರ ಮೇಲೆ ಹೋಗೋ ಏರ್ಗಿಂತ ಕೆಳಗಡೆ ಏರ್ ಹೋದಾಗ ಏನಾಗುತ್ತೆ, ಹಿಟ್ ಮಾಡಿ ವೆಹಿಕಲ್ನ ಲಿಫ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ವೆಹಿಕಲ್ ಬಾಡಿ ಡಿಸೈನ್ನ ಮಾಡಬೇಕಾಗುತ್ತೆ. ಆಯಿತಾ? ನೆಕ್ಸ್ಟ್, ರಿಡ್ಯೂಸಿಂಗ್ ದ ಡ್ರ್ಯಾಗ್. ಸೊ ಯಾವ ರೀತಿ ಡ್ರ್ಯಾಗ್ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ, ಫ್ರಂಟ್ ಪೋರ್ಷನ್ ಏನು ಪ್ರೊಫೈಲ್ ಅಂತ ಹೇಳ್ತೀವಿ, ಈ ಫಾರ್ಮ್ ಮೇಲೆ ವೆಹಿಕಲ್ ಶೇಪ್ ಫ್ರಂಟ್ ಪೋರ್ಷನ್ ಮೇಲೆ ಈ ಒಂದು ಏರು
ಶಿಯರ್ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಫ್ಲ್ಯಾಟ್ ಸರ್ಫೇಸ್ ಇದ್ದಾಗ ಹೈಡ್ರಾಯಿಕ್ ಫಾರ್ಮು ಕ್ರಿಯೇಟ್ ಆಗುತ್ತೆ. ಅದೇ ಫಸ್ಟ್ ಫಿಗರಲ್ಲಿ ತೋರಿಸ್ತಾ ಇದೆ. ಅದೇ ಒಂದು ಈ ಥರ ಶಾರ್ಪ್ ಇದರಲ್ಲಿದ್ದು ಫ್ರಂಟ್ ಪೋರ್ಷನ್ ಕೊಟ್ಟಾಗ ಏನಾಗುತ್ತೆ, ಈ ಲೈನ್ಸ್ ಏನಾಗ್ತಾ ಇದೆ ಸ್ಟ್ರೀಮ್ ಲೈನಿಂಗ್ ಆಗಿ ಮೂವ್ ಆಗಿ ಪಾಸ್ ಆಗ್ತಾ ಇರುತ್ತೆ. ಆವಾಗ ಡ್ರ್ಯಾಗಿಂಗ್ ತುಂಬ ರಿಡ್ಯೂಸ್ ಆಗಿ ವೆಹಿಕಲ್ಲು ತುಂಬ ಸ್ಪೀಡಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಇದೇ ಸೆಕೆಂಡ್ ಫಿಗರಲ್ಲಿ ನೋಡಿ, ಹೇರ್ ಫ್ರಂಟ್ ಪೋರ್ಷನ್ನು ಫ್ಲ್ಯಾಟ್ ಇದ್ದು ಏನಾಗುತ್ತೆ, ವೆಹಿಕಲ್ ಏನಾದ್ರು ಮೂವ್ ಆಗ್ತಾ ಇರ್ಬೇಕಾದ್ರೆ ಏರ್ ಏನಾಗುತ್ತೆ, ಈ ಬಾಡಿ ಏನಾಗುತ್ತೆ, ಬಾಡಿ ಫ್ರಂಟ್ ಪೋರ್ಷನ್ನು ತಡೀತಾ ಇರುತ್ತೆ, ಏರ್ ಮೂವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಆವಾಗ ಏನು ಅಂತ ಅಂದರೆ ವೆಹಿಕಲ್ ಸ್ಪೀಡ್ ರೆಡ್ಯೂಸ್ ಆಗುತ್ತೆ, ಫ್ಯೂಯಲ್ ಕೂಡ ಮೈಲೇಜ್ ಕಮ್ಮಿ ಆಗುತ್ತೆ, ಆ ಥರ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಬಾಡಿ ಶೇಪ್ನ ಇಲ್ಲಿ ಕೆಳಗಡೆ ಇದರಲ್ಲಿ ವಿಡಿಯೋ ಕೆಳಗಡೆ ಒಂದು ಫೋಟೋ ಹಾಕಿದ್ದೀವಿ ನೋಡಿ. ಇದರಲ್ಲಿ ಏನು ಅಂತ ಅಂದರೆ ಏರೋಡೈನಮಿಕ್ ಶೇಪ್. ಸೊ ವೆಹಿಕಲ್ ಹೋಗ್ತಾ ಇದ್ದಂಗೆ ಆ ಏರ್ನ ಶಿಯರ್ ಮಾಡುತ್ತೆ, ಶಿಯರ್ ಮಾಡಿ ಏರ್ನ ಕಳಿಸ್ತಾ ಇರುತ್ತೆ. ಸೊ ಈ ಥರ ವೆಹಿಕಲ್ ಬಾಡಿ ಶೇಪ್ನ ಮಾಡಿದಾಗ ಈಸಿಯಾಗಿ ವೆಹಿಕಲ್ ಸ್ಪೀಡಿಗೆ ಹೋಗುತ್ತೆ, ಜೊತೆಗೆ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಮೂರನೇದು ಲಾಸ್ಟ್ ಡ್ರಾಯಿಂಗ್ ಇದೆ. ಸೊ ಫ್ರಂಟಲ್ಲೆಲ್ಲ ಪಾಸಿಟಿವ್ ಡ್ರ್ಯಾಗ್ ಬರ್ತಾ ಇರುತ್ತೆ. ಬ್ಯಾಕ್ ಸೈಡಲ್ಲಿ ಏನಾಗ್ತಾ ಇರುತ್ತೆ, ಬ್ಯಾಕ್ ಸೈಡಲ್ಲಿ ಅದೇ ಸ್ಟ್ರೀಮ್ ಲೈನಿಂಗ್ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ, ಇಲ್ಲೂ ಕೂಡ ಡ್ರ್ಯಾಗ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ಪಾಯ್ಲರ್ ಅಂತ ಒಂದು ಆಬ್ಜೆಕ್ಟ್ನ ಇಟ್ಟಾಗ ಏನಾಗುತ್ತೆ, ಸ್ಪಾಯ್ಲರ್ ಏನು ಮಾಡುತ್ತೆ, ಡೌನ್ವರ್ಡ್ ಫೋರ್ಸಸ್ ಕೊಡುತ್ತೆ, ಇಲ್ಲಿ ಕ್ರಿಯೇಟಿಂಗ್ ಡ್ರ್ಯಾಗ್ನ ರೆಡ್ಯೂಸ್ ಮಾಡುತ್ತೆ, ಲೋಯರ್ ಡ್ರ್ಯಾಗ್ನ ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ರೆಡ್ಯೂಸಿಂಗ್ ವಿಂಡ್ ನಾಯ್ಸ್. ಸೊ ಇದು ಕನ್ವರ್ಟಿಬಲ್ ಕಾರು. ಈ ಕನ್ವರ್ಟಿಬಲ್ ಕಾರಲ್ಲಿ ನೋಡಿದಾಗ ಏರು ಯಾವ ರೀತಿ ಸ್ಟ್ರೀಮ್ ಹೋಗ್ತಾ ಇದೆ, ಸ್ಟ್ರೀಮ್ ಲೈನಿಂಗ್ ನೋಡಿ ಹಿಂಗೆ ಪಾಸ್ ಆಗಿ ಡ್ರೈವರ್ ಕಿವಿ ಏನಾಗ್ತದೆ, ಕಿವಿಗೆ ಸೌಂಡು ಬರ್ತಾ ಇದೆ. ಅದೇ ಆ ಡ್ರೈವರ್ ಸೀಟ್ ಮೇಲೆ ಒಂದು ಡಿಫ್ಲೆಕ್ಟರ್ ಆಗ್ತದ, ವಿಂಡ್ ಡಿಫ್ಲೆಕ್ಟರ್ ಆಗ್ತದ, ಆವಾಗಲೂ ಕೂಡ ಏನು ಬರ್ತಾ ಇರುತ್ತೆ, ವಿಂಡ್ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಅಷ್ಟೇ. ಅದೇ ವಿಂಡ್ ಡಿಫ್ಲೆಕ್ಟರು ಫ್ರಂಟ್ ಹಾಕಿದಾಗ ವೆಹಿಕಲ್ ಫ್ರಂಟ್ ಹಾಕಿದಾಗ ಟಾಪಲ್ಲಿ ಏನಾಗುತ್ತೆ, ಆ ಒಂದು ಏರು ಏನಾಗುತ್ತೆ, ಶಿಯರ್ ಮಾಡಿದ ಏರು ಫ್ಲೋ ಸ್ಟ್ರೀಮ್ ಲೈನ್ ಆಗಿ ಪಾಸ್ ಆಗ್ತಾ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಸೆಕೆಂಡ್ ಫಿಗರಲ್ಲಿ ಏನು ಏನು ಕಾರ್ ವಿಂಡೋಗಳನ್ನ ಓಪನ್ ಮಾಡಿದಾಗ ಏನಾಗುತ್ತೆ, ಸ್ಪೀಡಲ್ಲಿ ಕಾರ್ ಒಳಗೆ ಹೇರು ನುಗ್ತಾ ಇರುತ್ತಲ್ಲ, ಆವಾಗ ಸೌಂಡ್ ಕ್ರಿಯೇಟ್ ಆಗುತ್ತೆ. ಆ ಸೌಂಡ್ ಏನಾಗ್ತಾ ಇರುತ್ತೆ, ಡ್ರೈವರ್ಗೆ ಇರಿಟೇಟ್ ಆಗ್ತಾ ಇರುತ್ತೆ. ಹಂಗೆ ಹೈ ಸ್ಪೀಡಲ್ಲಿ ಏನಾಗುತ್ತೆ, ಪ್ರೊಜೆಕ್ಷನ್ಸ್ ಏನೇನಿದೆ, ಪ್ರೊಟ್ರೂಷನ್ಸ್, ಗ್ಲಾಸ್ ಮಿರರ್, ಸೈಡ್ ಮಿರರ್ ಇರ್ಬೋದು, ಡೋರ್ ಹ್ಯಾಂಡಲ್ ಇರ್ಬೋದು, ಅವುಗಳೆಲ್ಲ ಏನು ಅಂದರೆ ಏರ್ ಸ್ಮೂತ್ ಫ್ಲೋ ಸ್ಟ್ರೀಮ್ ಲೈನಲ್ಲಿ ಪಾಸ್ ಆಗೋದನ್ನು ತಡೀತಾ ಇರುತ್ತೆ. ಆ ಒಂದು ಸ್ಟ್ರೀಮ್ ಅಂದರೆ ಏರ್ ಸ್ಮೂತಾಗಿ ಮೂವ್ ಆಗೋದು ಬದಲು ಏನಾಗ್ತಾ ಇರುತ್ತೆ, ಅಲ್ಲಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆ ಒಂದು ಡಿಸ್ಟರ್ಬ್ ಆದಾಗ ಸೌಂಡ್ ಕ್ರಿಯೇಟ್ ಆಗುತ್ತೆ, ಆ ಸೌಂಡೇ ವಿಂಡ್ ನಾಯ್ಸ್. ನೆಕ್ಸ್ಟ್ ಒನ್ ಈಸ್ ಪ್ರೊವೈಡಿಂಗ್ ಇಂಜಿನ್ ಕೂಲಿಂಗ್, ಹೀಟಿಂಗ್ ಆ್ಯಂಡ್ ವೆಂಟಿಲೇಷನ್. ಬರೀ ಕಾರು ಏರ್ನ ಶಿಯರ್ ಮಾಡಿಕೊಂಡು ಅರೌಂಡ್ ಸುತ್ತ ಪಾಸ್ ಆಗೋದಲ್ಲದೆ ಮಾಡಿಬಿಟ್ರೆ ಮಾಡಬಾರ್ದು. ಅದನ್ನು ಆ ಶಿಯರ್ ಆಗಿದ್ದ ಏರ್ನ ಏನು ಮಾಡ್ತೀವಿ ಅಂದರೆ, ಸಮ್ ಆಫ್ ದಿ ಏರ್ನ ನಾವು ಏನು ಮಾಡ್ತೀವಿ, ಇಂಜಿನ್ ಕೂಲಿಂಗ್ಗೆ ಯೂಸ್ ಮಾಡ್ಕೋತೀವಿ. ಆವಾಗ ಏನು ಅಂದರೆ, ಈ ಒಂದು ಇಂಜಿನ್ ಬಾನೆಟ್ ಏನಿದೆ, ಹುಡ್ ಅಂತ ಹೇಳ್ತೀವಿ, ಇಂಜಿನ್ ಹುಡ್ಡು, ಅಲ್ಲಿ ಈಟ್ ಎಕ್ಸ್ಚೇಂಜರ್ನ ಹಾಕಿದಾಗ ಅಂದರೆ ಮೀನ್ಸ್ ಜಸ್ಟ್ ಕ್ರಿಯೇಟಿಂಗ್ ಓಪನಿಂಗ್ ಕೊಟ್ಟಾಗ ಏನಾಗುತ್ತೆ, ಇಂಜಿನ್ ಹೀಟ್ನ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಒಂದು ಇಂಜಿನ್ ಕೂಲ್ ಆಗುತ್ತೆ. ಹಾಗೆ ಹೀಟಿಂಗ್. ಸೊ ಏನು ಇಂಜಿನ್ ಹೀಟ್ ಇದೆ, ಆ ಹೀಟ್ನ ಒಳಗೆ ಡ್ರೈವರ್ ಕಂಪಾರ್ಟ್ಮೆಂಟ್ ಅಂತ ಏನಿದೆ, ಆ ಡ್ರೈವರ್ ಕಂಪಾರ್ಟ್ಮೆಂಟ್ನ ಹೀಟ್ ಕೂಡ ಮಾಡ್ಕೋಬೋದು. ಅದೇ ಹೀಟ್ನ ಒಳಗೆ ಕಂಪಾರ್ಟ್ಮೆಂಟ್ನ ಹೀಟ್ ಮಾಡ್ಕೊಳ್ಳೋಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಹಾಗೆ ವೆಂಟಿಲೇಷನ್.
ನೀವು ನೋಡಿರ್ಬೋದು ವೆಹಿಕಲಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ, ಹಾಗೆ ಬೇರೆ ಬೇರೆ ಸಿಸ್ಟಮ್ಗಳೆಲ್ಲ ಇರುತ್ತೆ. ಈ ಬ್ರೇಕಿಂಗ್ ಸಿಸ್ಟಮಲ್ಲಿ ಟಯರ್ ಏನಾಗುತ್ತೆ, ಫ್ರಿಕ್ಷನ್ ಡೆವಲಪ್ ಆಗಿ ಹೀಟ್ ಆಗ್ತಾ ಇರುತ್ತೆ. ಅಲ್ಲಿ ಕೂಲಿಂಗ್ ಬೇಕು, ಇಮಿಡಿಯೇಟ್ ಕೂಲಿಂಗ್ಗಳು ಬೇಕು. ಅದಕ್ಕೆ ಈ ಏರ್ನ ವೆಂಟಿಲೇಷನ್ಗಳನ್ನ ನಾವು ಕೊಟ್ಟಾಗ ವೆಹಿಕಲ್ ಬಾಡಿ ಶೇಪ್ ಮಾಡಬೇಕಾದ್ರೆ ಏನಾಗುತ್ತೆ, ಆ ಒಂದು ಬ್ರೇಕಿಂಗ್ ಸಿಸ್ಟಮ್ಗಳು ಏನಾಗ್ತಾ ಇರುತ್ತೆ, ಕೂಲಿಂಗ್ ಆಗೋದಕ್ಕೆ ಈ ವೆಂಟಿಲೇಷನ್ ಪರ್ಪಸಸ್ಸು ತುಂಬ ಅನುಕೂಲ ಆಗುತ್ತೆ. ಇದು ಒಂದು ಮೇನ್ ಆಬ್ಜೆಕ್ಟಿವ್ ಆಫ್ ದಿ ವೆಹಿಕಲ್ ಏರೋಡೈನಮಿಕ್ಸ್. ಅಂದರೆ ವೆಹಿಕಲ್ ಬಾಡಿ ಶೇಪ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇವೆಲ್ಲ ಆಬ್ಜೆಕ್ಟಿವ್ನ ನಾವು ಫ್ಯಾಕ್ಟರ್ಗಳನ್ನ ನಾವು ನೋಡಬೇಕಾಗುತ್ತೆ. ಹಾಗೆ ಪ್ರಿವೆಂಟ್ ಅನ್ಡಿಸೈರ್ಡ್ ಲಿಫ್ಟ್ ಫೋರ್ಸಸ್ ಅಟ್ ಹೈ ಸ್ಪೀಡ್. ನೋಡಿ ಇಲ್ಲೇ 2 ಕಾರ್ ಶೇಪ್ ಕಾಣ್ತಾ ಇದೆ. ಸೊ ಹೈ ಸ್ಪೀಡಲ್ಲಿ ಯಾವಾಗ ವೆಹಿಕಲ್ ಮೇಲೆ ಹೋಗುವಂಥ ಹೇರು ಅಂಡರ್ ಚಾಸಿಗೆ ಹೇರ್ ಜಾಸ್ತಿ ಹೋದರೆ ಆವಾಗ ಕಾರುಗಳು ಲಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಹೈ ಸ್ಪೀಡಲ್ಲಿ. ಸೊ ಅದನ್ನು ನಾವು ತೆಗಿಬೇಕಾಗುತ್ತೆ. ಆದ್ದರಿಂದ ಶೇಪ್ ಆಫ್ ದಿ ಕಾರ್ನ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಕಾರು ಮತ್ತು ಜೀಪು ಎರಡರದ್ದು ಫಿಗರ್ ಇದೆ. ಆ ಒಂದು ಜೀಪ್ ಕಾರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರುತ್ತೆ, ಈ ಜೀಪ್ಗಳಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಏರ್ ಫೋರ್ಸ್ ಕೂಡ ಮೂವ್ ಆಗ್ತಾ ಇರುತ್ತೆ. ಹಾಗೆ ನೆಕ್ಸ್ಟ್ ಆಬ್ಜೆಕ್ಟಿವ್ಸು ಪ್ರೊಡ್ಯೂಸಸ್ ಡಿಸೈರಬಲ್ ಡೌನ್ವರ್ಡ್ ಏರೋಡೈನಮಿಕ್ ಫೋರ್ಸಸ್ ಟು ಇಂಪ್ರೂವ್ ದ ಟ್ರ್ಯಾಕ್ಷನ್. ಸೊ ಏನು ಅಂತ ಅಂದರೆ ಈ ವೆಹಿಕಲ್ ಟ್ರ್ಯಾಕ್ಷನ್ ಆಗಬೇಕು, ಮೂವ್ ಆಗಬೇಕು, ಒಂದು ಜಸ್ಟ್ ಮೂವ್ ಆಗಬೇಕು, ಟ್ರ್ಯಾಕ್ಷನ್ ಆಗಬೇಕು ಅನ್ಬೇಕಂದ್ರೆ ವೆಹಿಕಲ್ ಲಿಫ್ಟ್ ಆಗಿಬಿಟ್ರೆ, ಸ್ಲಿಪ್ ಆದರೆ ವೆಹಿಕಲ್ ಮೂವ್ ಆಗಲ್ಲ. ಆ ಒಂದು ಏರೋಡೈನಮಿಕ್ಸ್ ಏನು ಅಂತ ಅಂದರೆ, ಸೊ ವೆಹಿಕಲ್ ವೀಲ್ಗಳ ಮೇಲೆ ಫೋರ್ಸಸ್ ಅಪ್ಲೈ ಆಗಬೇಕು. ಆ ಫೋರ್ಸಸ್ ಅಪ್ಲೈ ಮಾಡೋದಕ್ಕೆ ಈ ಒಂದು ಏರು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅವಷ್ಟು ಆಬ್ಜೆಕ್ಟಿವ್ಸ್ ಆಫ್ ದಿ ಏರೋಡೈನಮಿಕ್ಸು. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ವೆಹಿಕಲ್ ಡ್ರ್ಯಾಗ್ ಅಂದರೆ ಏನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಡ್ರ್ಯಾಗ್, aerodynamic drag is a force which the oncoming air applies on a moving body. ಮೂವಿಂಗ್ ಬಾಡಿ ಮೇಲೆ ಫೋರ್ಸ್ ಅಪ್ಲೈ ಆಗುವಂಥದ್ದನ್ನು ನಾವು ಏನು ಮಾಡ್ತೀವಿ, ಡ್ರ್ಯಾಗ್ ಅಂತ ಹೇಳ್ತೀವಿ. ಇಟ್ ಈಸ್ ದಿ ರೆಸಿಸ್ಟೆನ್ಸ್ ಅಫರ್ಡ್ ಬೈ ದ ಹೇರ್ ಟು ದ ಮೂಮೆಂಟ್ ಆಫ್ ದಿ ಬಾಡಿ. ಸೊ ಇಲ್ಲಿ ಫ್ಲ್ಯಾಟ್ ಸರ್ಫೇಸ್, ಫ್ರಂಟ್ ಪೋರ್ಷನ್ ಫ್ಲ್ಯಾಟ್ ಇದ್ದಾಗ ಏನಾಗುತ್ತೆ, ಏರ್ ಅದ್ರ ಮೇಲೆ ತಡೀತಾ ಇರುತ್ತೆ, ಡ್ರ್ಯಾಗ್ ಹಾಗೆ ಆಗುತ್ತೆ, ವೆಹಿಕಲ್ ಮೂವ್ಮೆಂಟ್ಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಸೊ ಅದೇ ಫ್ರಂಟ್ ಶೇಪ್ನ ಒಂದು ಎರಡನೇ ಶೇಪ್ ಆಗಿ ಕೊಟ್ಟಾಗ ಏನಾಗುತ್ತೆ, ಈ ಒಂದು ಏರ್ನ ಶೇರ್ ಮಾಡಿಕೊಂಡು ವೆಹಿಕಲ್ ಮೂವ್ ಆಗುತ್ತೆ. ಸೊ ವೆನ್ ಎ ಕಾರ್ ಈಸ್ ಮೂವಿಂಗ್ ಇಟ್ ಡಿಸ್ಪ್ಲೇಸಸ್ ದ ಏರ್, ಹೌಎವರ್ ಇಟ್ ಎಫೆಕ್ಟ್ಸ್ ದ ಕಾರ್ ಸ್ಪೀಡ್ ಆ್ಯಂಡ್ ಪರ್ಫಾರ್ಮೆನ್ಸ್. ಅದೇ ಆಯಿತು. ಇಟ್ ಈಸ್ ಹೈಲಿ ಡಿಪೆಂಡೆಂಟ್ ಆನ್ ಇಟ್ಸ್ ವೀಲ್ಸ್ ಆ್ಯಂಡ್ ಟಯರ್ಸ್. ಅದು ಯಾವ ರೀತಿ ಇದು ಡಿಪೆಂಡೆಂಟ್ ಆಗಿರುತ್ತೆ ಅಂದರೆ, ವೆಹಿಕಲ್ ಟಯರು ಮತ್ತು ವೀಲ್ಗೆ ಡೌನ್ವರ್ಡ್ ಫೋರ್ಸಸ್ನ ಬೀಳಬೇಕು, ಆವಾಗ ಮಾತ್ರ ಈ ವೆಹಿಕಲ್ಲು ಮೂವ್ ಆಗೋಕ್ಕೆ ಚಾನ್ಸಸ್ ಆಗುತ್ತೆ, ಇಲ್ಲಾಂದರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಅದು ಇದು. ಸೊ ಟೈಪ್ಸ್ ಆಫ್ ಏರೋಡೈನಮಿಕ್ ಡ್ರ್ಯಾಗ್ಸ್. ಸೊ ಫಾರ್ಮ್ ಡ್ರ್ಯಾಗ್ಸ್, ಲಿಫ್ಟ್ ಡ್ರ್ಯಾಗ್, ಸರ್ಫೇಸ್ ಡ್ರ್ಯಾಗ್, ಇಂಟರ್ಫರೆನ್ಸ್ ಡ್ರ್ಯಾಗ್, ಇಂಟರ್ನಲ್ ಫ್ಲೋ ಡ್ರ್ಯಾಗ್ಸ್. ಸೊ ಇವೆಲ್ಲ ಏನು ಅಂತಂದರೆ ಡ್ರ್ಯಾಗ್ಸು ಈ ವೆಹಿಕಲ್ ಮೂವ್ಮೆಂಟ್ಗೆ ಒಂದು ಅಪೋಸ್ ಆಗಿ ಬರುವಂಥ ಫೋರ್ಸಸ್ಗಳು. ಸೊ ಈ ಫೋರ್ಸಸ್ಗಳ ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಆಬ್ಜೆಕ್ಟಿವ್ಸು, ಕ್ವಶನ್ಸು. Aerodynamics is the branch of dash concerned with the steadying motion of air, particularly when reacts with a moving objects. ಅದಕ್ಕೆ ಆಪ್ಷನ್ಸು ಸ್ಟ್ಯಾಟಿಕ್, ಡೈನಾಮಿಕ್ಸ್, ಬೋತ್ ಎ ಆ್ಯಂಡ್ ಬಿ, ಸ್ಟ್ಯಾಟಿಕ್ ಮತ್ತು ಡೈನಾಮಿಕ್ಸ್, ನನ್ ಆಫ್ ದಿ ಎಬೋ.
ಅಂದರೆ ಫಸ್ಟ್ ಏರೋಡೈನಮಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಡ್ಯಾಶ್. ಸೊ ಏರೋಡೈನಮಿಕ್ಸ್, ಸೊ ಆ ವರ್ಡೇ ಹೇಳುತ್ತೆ ಡೈನಮಿಕ್ಸ್, ಸ್ಟಡಿ ಆಫ್ ಮೂವಿಂಗ್ ಆಬ್ಜೆಕ್ಟ್ಸ್. ಸೊ ಏರೋಡೈನಮಿಕ್ಸ್ ಅಂದರೆ ಹೌ ಏರ್ ಇಂಟ್ರ್ಯಾಕ್ಟ್ಸ್ ವಿತ್ ದ ಮೂವಿಂಗ್ ಆಬ್ಜೆಕ್ಟ್ಸ್. ಅಂದರೆ ಇಲ್ಲೇ ಗೊತ್ತಾಗುತ್ತೆ. ಸೊ ಎನ ಬಿನ, ಸಿನ ಡಿನ. ಸೊ ಬೆಸ್ಟ್ ಕರೆಕ್ಟ್ ಆನ್ಸರ್ ಈಸ್ ಬಿ. ನೆಕ್ಸ್ಟ್, ಟ್ರೂ ಆರ್ ಫಾಲ್ಸ್. ಗುಡ್ ಏರೋಡೈನಮಿಕ್ಸ್ ಆಫರ್ಸ್ ದ ಮೋರ್ ರೆಸಿಸ್ಟೆನ್ಸ್. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಗುಡ್ ಏರೋಡೈನಮಿಕ್ಸ್, ಸೊ ನೋಡಿ, ಮೋರ್ ರೆಸಿಸ್ಟೆನ್ಸ್ ಇದ್ದರೆ ಗುಡ್ ಏರೋಡೈನಮಿಕ್ಸ್ ಅಂತೀವ, ಲೆಸ್ ರೆಸಿಸ್ಟೆನ್ಸ್ ಇದ್ದರೆ ಗುಡ್ ಏರೋಡೈನಮಿಕ್ಸ್ ಅಂತೀವ? ಕರೆಕ್ಟ್ ಆನ್ಸರು ಗುಡ್ ಏರೋಡೈನಮಿಕ್ಸ್ ಆಫರ್ಸ್ ದ ಲೆಸ್ ರೆಸಿಸ್ಟೆನ್ಸ್. ಸೊ ಈ ಒಂದು ಇದು ಟ್ರೂ ಆರ್ ಫಾಲ್ಸಲ್ಲಿ ಬಿ ಇಸ್ ಕರೆಕ್ಟ್ ಆನ್ಸರ್, ಫಾಲ್ಸ್. ಮೂರನೇದು, ಟ್ರೂ ಆರ್ ಫಾಲ್ಸ್. ವೆಹಿಕಲ್ ಏರೋಡೈನಮಿಕ್ಸ್ ಇಸ್ ದ ಸ್ಟಡಿ ಆಫ್ ಏರ್ ಫ್ಲೋ ಅರೌಂಡ್ ಆರ್ ಥ್ರೂ ದ ವೆಹಿಕಲ್. ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಸೊ ಈ ವೆಹಿಕಲ್ ಏರೋಡೈನಮಿಕ್ಸ್ ಅಂತ ಅಂದರೆ ಸ್ಟಡಿ ಆಫ್ ಏರ್ ಫ್ಲೋ ಅರೌಂಡ್ ಆರ್ ಥ್ರೂ ದ ವೆಹಿಕಲ್ಸ್. ಸೊ ಸುತ್ತ ಮತ್ತು ಒಳಗೆ ವೆಹಿಕಲ್ ಒಳಗೆ ಅದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ವೆಹಿಕಲ್ ಏರೋಡೈನಮಿಕ್ಸ್ ಅಂತ ಹೇಳ್ತೀವಿ. ಎಸ್, ಅಫ್ಕೋರ್ಸ್. ನೋಡಿ, ಕರೆಕ್ಟ್ ಆನ್ಸರ್ ಇಸ್ ಎ. ಫೋರ್ತ್ ಒನ್, ವೆಹಿಕಲ್ ಏರೋಡೈನಮಿಕ್ಸ್ ಇಸ್ ದ ಸ್ಟಡಿ ಆಫ್ ಏರೋಡೈನಮಿಕ್ಸ್ ಆಫ್ ಡ್ಯಾಶ್ ವೆಹಿಕಲ್ಸ್. ಸೊ ವೆಹಿಕಲ್ಸ್ ಆಪ್ಷನ್ಸ್ ವಾಟರ್, ರೋಡ್, ಏರ್, ನನ್ ಆಫ್ ದಿ ಎಬೋ. ಅಂದರೆ ವೆಹಿಕಲ್ ಏರೋಡೈನಮಿಕ್ಸ್ ಅನ್ನೋದನ್ನು ಯಾವ ವೆಹಿಕಲ್ ಮೇಲೆ, ಅಂದರೆ ರೋಡ್ ವೆಹಿಕಲ್ಸಾ, ವಾಟರ್ ವೆಹಿಕಲ್ಸಾ, ಏರ್ ವೆಹಿಕಲ್ಸಾ, ಯಾವುದೂ ಇಲ್ವಾ ಅನ್ನೋದನ್ನು ನಾವು ಸ್ಟಡಿ ಮಾಡುವಂಥದ್ದನ್ನು ನಾವು ವೆಹಿಕಲ್ ಏರೋಡೈನಮಿಕ್ಸ್. ಕರೆಕ್ಟ್ ಆನ್ಸರ್ ಈಸ್, ಸೊ ವೆಹಿಕಲ್ ರೋಡ್ ವೆಹಿಕಲ್ಸ್ ಮೇಲೆ ನಾವು ಸ್ಟಡಿ ಮಾಡ್ತೀವಿ ಏರೋಡೈನಮಿಕ್ಸ್ನ. ಕರೆಕ್ಟ್ ಆನ್ಸರ್ ಈಸ್ ಬಿ. ಫಿಫ್ತ್ ಒನ್, ಟ್ರೂ ಆರ್ ಫಾಲ್ಸ್. Increasing the drag is the main objective of the aerodynamics. Is it true or false? No. ಸೊ ಡ್ರ್ಯಾಗನ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ವೆಹಿಕಲ್ ಆಬ್ಜೆಕ್ಟಿವ್, ಮೇನ್ ಆಬ್ಜೆಕ್ಟಿವ್ ಏರೋಡೈನಮಿಕ್ಸ್ ಮೇನ್ ಆಬ್ಜೆಕ್ಟಿವ್ಸ್ ಅಲ್ಲ, ಡ್ರ್ಯಾಗ್ ಲೆಸ್ ಆದ್ರೆ ಮಾತ್ರ ಇಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ. Sixth one is true or false. Reducing the wind noise is the one of the main objective of the aerodynamics. Yes, of course. True or false? Is it? Yes. So ನಾಯ್ಸ್ನ ನಾವು ವಿಂಡ್ ನಾಯ್ಸ್ನ ಖಂಡಿತವಾಗೂ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಇದು ಕರೆಕ್ಟ್ ಆನ್ಸರ್ ಈಸ್ ಎ. ಸೆವೆಂತ್ ಒನ್, ಟ್ರೂ ಆರ್ ಫಾಲ್ಸ್. ಏರೋಡೈನಮಿಕ್ಸ್ is produces desirable downward aerodynamic forces to improve the traction. So is it true or false? So of course aerodynamics forces pull the cars onto the ground, increasing the tire vertical load, so car can go faster around the corners. ಅಂದರೆ ಏರೋಡೈನಮಿಕ್ ಫೋರ್ಸಸ್ಸು ಈ ಒಂದು ವೆಹಿಕಲ್ ಮೇಲೆ ಡೌನ್ವರ್ಡ್ ಫೋರ್ಸಸ್ ಅಪ್ಲೈ ಮಾಡಿದ್ರೆ ಸೊ ಅದು ಏನಾಗುತ್ತೆ, ವೆಹಿಕಲ್ ಟಯರ್ ವೀಲ್ಗಳ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಆ ಒಂದು ಡೌನ್ವರ್ಡ್ ಫೋರ್ಸಸ್ಸು ವೆಹಿಕಲ್ ಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನೇ ಈ ಒಂದು ಕ್ವಶನ್. ಎಸ್, ಅಫ್ಕೋರ್ಸ್. ಇಸ್ ಇಟ್ ಟ್ರೂ? ಆನ್ಸರ್ ಇಸ್ ಎ. ನೆಕ್ಸ್ಟ್ ಒನ್, aerodynamic drag is a force which the oncoming air applies on the dash body. So aerodynamic option stationary moving, stationary moving and none of the above. So
ಇಲ್ಲಿ ನಾವೆಲ್ಲ ಏರೋಡೈನಮಿಕ್ಸ್ ಎಲ್ಲ ಮೂವಿಂಗ್ ಆಬ್ಜೆಕ್ಟ್ಸ್, ನೋ ಸ್ಟೇಷನರಿ ಆಬ್ಜೆಕ್ಟ್ಸ್. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್, ಟ್ರೂ ಆರ್ ಫಾಲ್ಸ್? Aerodynamics drag is the resistance offered by the air to the non-movement of the body. So question ನೋಡಿ, aerodynamic drag is the resistance offered by the air to the non-movement of the body. Non-movement of the body ಮೇಲೆ ನಾವೇನಾದ್ರು ಏರ್ ರೆಸಿಸ್ಟ್ ಆಗುತ್ತಾ? ಇಲ್ಲ, ನೋ. ಓನ್ಲಿ ಮೂವ್ಮೆಂಟ್ ಆಫ್ ದಿ ಬಾಡಿ ಮೇಲೆ ನಾವು ಏರೋಡೈನಮಿಕ್ ಡ್ರ್ಯಾಗ್ನ ನಾವು ರೆಸಿಸ್ಟೆನ್ಸ್ ಅಪ್ಲೈ ಮಾಡ್ತೀವಿ. ಸೊ ಆನ್ಸರ್ ಇಸ್ ಬಿ. ಲಾಸ್ಟ್ ಒನ್, ಟ್ರೂ ಆರ್ ಫಾಲ್ಸ್? ಏರೋಡೈನಮಿಕ್ ಡ್ರ್ಯಾಗ್ ಅಫೆಕ್ಟ್ಸ್ ದ ಕಾರ್ ಸ್ಪೀಡ್ ಆ್ಯಂಡ್ ಪರ್ಫಾರ್ಮೆನ್ಸ್. ಎಸ್, ಆಫ್ಕೋರ್ಸ್. ಸೊ ಈ ಒಂದು ಡ್ರ್ಯಾಗು ಏನಾಗುತ್ತೆ ಅಂದರೆ ಕಾರ್ ಸ್ಪೀಡ್ ಮತ್ತು ಫ್ಯೂಯಲ್ ಎಕನಾಮಿ ಅಥವಾ ಫ್ಯೂಯಲ್ ಮೈಲೇಜಸ್ಸು ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಏರೋಡೈನಮಿಕ್ಸ್ ಡ್ರ್ಯಾಗು ಯಾವಾಗಲೂ ಕೂಡ ಲೆಸ್ ಇದ್ದಾಗ ಏನಾಗುತ್ತೆ, ಇದರ ಸ್ಪೀಡು ಮತ್ತು ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗುತ್ತೆ. ಸೊ ಈಸ್ ಇಟ್ ಟ್ರೂ? ಆನ್ಸರ್ ಈಸ್ ಟ್ರೂ. ಸೊ ಇಷ್ಟು ಆಬ್ಜೆಕ್ಟಿವ್ಸು. ಥ್ಯಾಂಕ್ ಯು.